ನಮಸ್ಕಾರ. ಜಿ.ಕೆ. ಮಂಜುನಾಥ್, PMTV ಸಂಪಾದಕರು. ಸ್ನೇಹಿತರೆ, ನಾವು ಈ ಹಿಂದೆ ಕೆಲವೊಂದು ಪೋಸ್ಟ್ಗಳನ್ನ ಹಾಕಿದ್ದೀವಿ. ಕೆಲವೊಂದು ಕಾರ್ಯಕ್ರಮಗಳನ್ನ ಒಬ್ಬೊಬ್ಬರ ವ್ಯಕ್ತಿಯ ಪರವಾಗಿ ನಾವು ಮಾತಾಡ್ತಾ ವಿಶೇಷವಾದಂತ ಚರ್ಚೆಯನ್ನ ತಮ್ಮ ಮುಂದೆ ತರ್ತಾ ಇದ್ವಿ. ಅದರಲ್ಲಿ ಏಳು ಬೀಳುಗಳು ಎಲ್ಲಾ ಬರ್ತಾ ಇತ್ತು. ಸೊ ಇವತ್ತು ಕತ್ತಲೆ ಬೆಳಕು ಕಾರ್ಯಕ್ರಮದಲ್ಲಿ ಆ ವೇದಿಕೆ ಮೇಲೆ ಕೂಡಿಸ್ಕೊಂಡು ಮತ್ತೆ ನಮ್ಮ ಮಾಧ್ಯಮದ ಆಫೀಸ್ ಅಲ್ಲಿ ಕೂಡಿಸ್ಕೊಂಡು ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ಸೊ ಅವ್ರನ್ನು ಕೂಡ ಅಲ್ಲಿ ತರ್ತೀವಿ. ಯಾಕೆ ಅಂದ್ರೆ ಯಾವ ವ್ಯಕ್ತಿ ಬಗ್ಗೆ ಕತ್ತಲೆ ಬೆಳಕು ಕಾರ್ಯಕ್ರಮಕ್ಕೆ ತರಬೇಕು ಅನ್ನೋದ್ರ ಕುರಿತಾಗಿ ತಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಎಲೆ ಮೇರೆ ಕಾಯಿಯಂತೆ ಇರುವಂತ ಸಮಾಜ ಸೇವಕರನ್ನ ಅಲ್ಪ ಮಟ್ಟದಲ್ಲಿ ಈ ಒಂದು ವಿಡಿಯೋದಲ್ಲಿ ತಮ್ಮ ಮುಂದೆ ನಾನು ಗುರುತಿಸ್ತಾ ಇದ್ದೀನಿ. ಅಂದ್ರೆ ಅಲ್ಪ ಮಟ್ಟದಲ್ಲಿ, ಅಲ್ಪ ಮಟ್ಟ ಅಂದ್ರೆ ಇನ್ನೂ ಒಂದು ಮಟ್ಟ ಬೇರೆ ಇದೆ ಗುರುತಿಸುವಂತ ಮಟ್ಟ. ಸೊ ಅವ್ರ ಬಗ್ಗೆ ನಾನು ಒಂದು ಕಿರುದಾಗಿ ಒಂದು ಪರಿಚಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಏನಪ್ಪಾ ಅಂದ್ರೆ ಇವರು ಬಾಲ್ಯ ಹುಟ್ಟಿದ್ದು ಜಮಖಂಡಿ ತಾಲೂಕು ಅಲಗೂರಲ್ಲಿ ಗ್ರಾಮ ಅಂತ. ಅಂದ್ರೆ ಅಲಗೂರು ಗ್ರಾಮದಲ್ಲಿ ಹುಟ್ಟಿದ್ದು, ಜೊತೆಗೆ ತಂದೆಯ ಜೊತೆಗೆ ದುಡಿಮೆಯ ಜೊತೆಗೆ ಆ ಜಮಖಂಡಿಗೆ ಬಂದು ಅವರ ಜೀವನವನ್ನ ಪ್ರಾರಂಭ ಮಾಡಿದಂತ ದಿನಗಳು. ಅಂದ್ರೆ ಇವರ ಜೀವನವನ್ನ ಪ್ರಾರಂಭ ಮಾಡಿದ ಅಂದ್ರೆ ಸುಮಾರಾಗಿ ಮೊದಲನೇ ಹಂತದಲ್ಲಿ ಸಮಾಜ ಬರೋಕ್ಕಿಂತ ಮುಂಚೆ ನಾವು ಏನು ಮನೆಗೆ ಬಣ್ಣ ಬಿಡ್ತೀವಿ, ಪೇಂಟ್ ಮಾಡ್ತೀವಿ ಅಂತೀವಲ್ಲ, ಆ ಕೆಲಸವನ್ನ ನಿಷ್ಠಾವಂತ ಮಾಡಿ ಸಮಾಜದಲ್ಲಿ ಒಂದು ಗುರುತಿಸುವಂತ ವ್ಯವಸ್ಥೆ ಮಾಡ್ತಾ ಬರ್ತಾ ಅವ್ರ ತಂದೆಯವರು ಏನು ನಗರ ಸಭೆಯಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾರೆ. ಈ ಜೊತೆಗೆ ಏನು ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಪರಶುರಾಮ್ ಹನುಮಂತ್ ಮಾಂಗ್. ಏನ್ ಹೇಳಿ, ಪರಶುರಾಮ್ ಹನುಮಂತ್ ಮಾಂಗ್ ಇವರು ಯಾಕೇನ ಈ ವಿಷಯದ ಬಗ್ಗೆ ಅಂದ್ರೆ ಹೀಗೆ ಮಾತಾಡ್ತಾ ಇದ್ರೆ ನಮ್ಮ ರಿಪೋರ್ಟರ್ಗಳು ಹೋಗಿ ಅವರನ್ನ ಸಂದರ್ಶನ ಮಾಡಿದ್ವಿ. ಯಾಕೆ ಸಂದರ್ಶನ ಮಾಡಿದ್ರು ಅಂದ್ರೆ ಈ ಹಿಂದೆ 2 ತಿಂಗಳ ಹಿಂದೆ ಅಥವಾ 1 ತಿಂಗಳ ಹಿಂದೆ ಮೇ ಬಿ ಗೊತ್ತಿಲ್ಲ ನನ್ಗೆ, ಅವರು ಮಾದಿಗರ ಸಂಘದ ರಿಜಿಸ್ಟ್ರಿ ಬೆಂಗಳೂರು ಇದರದ ಜಿಲ್ಲಾ ಅಧ್ಯಕ್ಷರಾಗಿ ಅವರು ಅಧಿಕಾರವನ್ನ ಸ್ವೀಕರಿಸಿಕೊಂಡದ್ದು. ಅದ್ರ ಕುರಿತಾಗಿ ಅವರು ವ್ಯಕ್ತಿತ್ವ ಬಗ್ಗೆ ಏನ್ ಹೇಳಿಲ್ಲ. ಅಂದ್ರೆ ನಾನ್ ಹಿಂಗ್ ಮಾಡಿದ್ರೆ ಹಂಗ್ ಮಾಡಿ ಹೇಳಿಲ್ಲ. ಆದ್ರೆ ಯಾವುದೇ ಒಂದು ಅಧಿಕಾರ ಇದ್ರು ಅದಕ್ಕೆ ಎಷ್ಟು ಪವರ್ ಇದೆ, ನಾನು ಏನ್ ಮಾಡಬಲ್ಲೆ ಅನ್ನೋ ಉದ್ದೇಶ ಹೇಳಿದ್ರು ಬಹಳ ಸಂತೋಷ ಆಯ್ತು, ಬಹಳ ಖುಷಿ ಆಯ್ತು. ಏನ್ ಹೇಳಿದ್ರಪ್ಪ ಅಂದ್ರೆ ನಿಗಮ ಮಂಡಳಿಯಿಂದ ಬರುವ ಯೋಜನೆಗಳೇನು, ನಮ್ಮ ಮುಖಂಡರಲ್ಲಿ ನಮ್ಗೆ ಯಾವ ರೀತಿಯಾಗಿ ಸಹಕಾರ ಮಾಡ್ಬೇಕು, ಜೊತೆಗೆ ಸಿಟಿಯಲ್ಲಿರುವಂತ ಜನಗಳ ವಿಚಾರಗಳು ಹೇಗಿರುತ್ತೆ, ಹಳ್ಳಿಯಲ್ಲಿರುವಂತ ವಿಚಾರಗಳು ಹೇಗಿರುತ್ತೆ, ಅಂತವರಿಗೆ ಹಳ್ಳಿಯಲ್ಲಿ ಬರುವಂತ ಸೌಲಭ್ಯಗಳನ್ನ ಹೆಂಗ ಒದಗಿಸ್ಬೇಕು ಅನ್ನೋ ಕಾರಣ ಕುರಿತಾಗಿ ಅವರು 1-2 ನಿಮಿಷ ಮಾತಾಡಿದ್ರು. ಆಮೇಲೆ ಬರುತ್ತೆ, ಅದೇನು ತೊಂದ್ರೆ ಇಲ್ಲ. ಸೊ ನೀವು ನೋಡಿ. ಆದ್ರೆ ನಾನ್ ಹೇಳ್ತಾ ಇರೋದೇನಂದ್ರೆ ಸುಮಾರು 2008 2007 ಅಲ್ಲಿ ಹಿಡ್ಕೊಂಡು ನಾನು ಆ ಪಕ್ಷದ ಹೆಸರು ಹೇಳಲ್ಲ, ನಾನು ಆ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿದು ಎಲೆಮೆರೆ ಕಾಯಿಯಂತೆ ಏನು ಯಾಕೆಂದ್ರೆ ಒಬ್ಬ ರೈತನಿಗೆ ಒಂದು ಚಿಕ್ಕದಾಗಿರೋ ಕೆಲಸನೇ ದೊಡ್ಡದಾಗಿರುತ್ತೆ. ಒಂದು ಆಫೀಸಲ್ಲಿ ಕೆಲಸ ಮಾಡ್ಬೇಕಾದ್ರೆ ಏನೇನೋ ಒಂಥರ ಆಗಿರುತ್ತೆ, ಒಂದ್ ಸಹಿ ಮಾಡಿಸ್ಕೋಬೇಕಂದ್ರೆ ದೊಡ್ಡ ಕೆಲಸ ಆಗುತ್ತೆ. ಅಂತದನ್ನ ನಿರ್ಬೀಳವಾಗಿ ಒಳ್ಳೆ ಈಸಿಯಾಗಿ ಒಳ್ಳೆ ಆರಾಮಾಗಿ ಅಂತ ಎಲ್ಲರಿಗೂ ಇಡೀ ಅವರ ಏರಿಯಾದಲ್ಲಿನೂ ಆರಾಮಾಗಿನೇ ಅವ್ರಿಗೆಲ್ಲಾರ್ದು ಕೆಲಸ ಕಾರ್ಯಗಳಾಗಿರ್ಬೇಕು, ನಗರಗಳಿಂದ ಆಗಿರ್ಬೇಕು ಅಥವಾ ಸ್ಟೇಷನ್ಗಳಿಂದನೇ ಆಗಿರ್ಬೇಕು, ಇಡೀ ಜಮಖಂಡಿಯಲ್ಲಿ ಬೇಕಾದಂತ ಎಲ್ರಿಗೂ ಆತ್ಮೀಯರಾಗಿ ಯಾವುದೇ ಒಂದು ಆಮಿಷ ಒಡ್ಲಾರದೆ, ಯಾವುದೋ ಒಂದು ಹಣಕಾಸಿನ ಒಡ್ಲಾರದೆ ಅವರು ವಿಭಿನ್ನವಾಗಿ ಒಂದು ಸಮಾಜ ಸೇವೆ ಮಾಡ್ತಾ ಇದ್ರು. ಯಾಕೆಂದ್ರೆ ನಾನು ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದ್ರೆ ಇಂಥವ್ರು ನಿಮ್ಮೂರಲ್ಲಿನೂ ಇದ್ದಾರೆ, ನಿಮ್ಮ ತಾಲೂಕಲ್ಲಿನೂ ಇದ್ದಾರೆ, ನಿಮ್ಮ ಮನೇಲೂ ಇದ್ದಾರೆ. ಯಾಕೆಂದ್ರೆ ಇವ್ರು ಏನೋ ಮಾಡುದು, ಯಾವನೋ ಒಬ್ಬ ಎಲ್ರೂ ಲೀಡರ್ ಅಂತ ನಾನು ಹೇಳಲ್ಲ, ಅಂದ್ರೆ ಯಾವನೋ ಒಬ್ಬ ಮಾಡುದು ನಾನು ಹಂಗ್ ಮಾಡಿದೀನಿ ಹಿಂಗ್ ಮಾಡಿದೀನಿ ಅಂತ ಹೇಳ್ತಾ ಇರ್ತಾರೆ. ಸೊ ಇವ್ರನ್ನ ನಾವ್ ಯಾಕೆ ಗುರುತಿಸಿದ್ವಿ ಅಂದ್ರೆ, ನೀವು ಇವ್ರನ್ನ ಗುರುತಿಸಿದ್ರೆ ನಾಳಿನ ದಿನ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಹೋದ್ರೆ ಅವ್ರು ಖಂಡಿತವಾಗ್ಲೂ ಒಂದು ಸಮಾಜವನ್ನಲ್ಲ ಎಲ್ಲಾ ಸಮಾಜವನ್ನ ಎತ್ತಿಡುವಂತ ಪ್ರಯತ್ನ ಪಡ್ತಾರೆ. ಯಾಕೆ ಅಂದ್ರೆ ಇಂಥ ಎಲೆಮೆರೆ ಕಾಯಿಗಳು ತುಂಬಾ ಜನ ಇದ್ದಾರೆ. ಆದ್ರೆ ನಮ್ಮ ಮಾಧ್ಯಮದ ಒಂದು ಸಣ್ಣ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಈವನ್ ಆಧಾರ್ ಕಾರ್ಡ್ ಹಿಡ್ಕೊಂಡು, ರೇಷನ್ ಕಾರ್ಡ್ ಹಿಡ್ಕೊಂಡು ಏನು ಊರಲ್ಲಿ ಬರುವಂತ ಸಮಸ್ಯೆಗಳನ್ನ ಇವರು ಬಗೆಹರಿಸ್ತಾರಲ್ಲ, ಅದ್ ನಿಜವಾಗ್ಲೂ ನಾವು ಖುಷಿ ಪಡ್ಬೇಕಲ್ಲ, ತುಂಬಾನೇ ಇನ್ಸ್ಪೈರ್ ಆಗತ್ತೆ. ಸೊ ಅಂತ ವಿಶೇಷದ ಏನ್ ಇವತ್ತು ಪರಶುರಾಮ್ ಮಾಂಗ್ ಅವರು ಜಿಲ್ಲಾ ಅಧ್ಯಕ್ಷರಾಗಿ ಏನು ಅಧಿಕಾರವನ್ನ ಯಾರು ಇಲ್ಲ ನಾನು ಅಧ್ಯಕ್ಷ ನಾನು ಜಿಲ್ಲಾಧ್ಯಕ್ಷ, ನಾನು ತಾಲೂಕು ಅಧ್ಯಕ್ಷ ಹೇಳ್ಕೊಲಿಲ್ಲ, ಬಟ್ ಅವ್ರ ಉದ್ದೇಶವನ್ನ ಹೇಳಿದ್ರಲ್ಲ ಈ ತರ ಮಾಡ್ತೀನಿ ಅಂತ. ದಯವಿಟ್ಟು ಪರಶುರಾಮ್ ಮಾಂಗ್ ಅವರು ದಯವಿಟ್ಟು ನೀವು ಮಾಡಿ, ನಾವು ನಿಮ್ಗೆ ಸಹಕಾರ ಕೊಡ್ತೀವಿ. ಯಾಕೆಂದ್ರೆ ನಿಮ್ಮ ಸ್ವಾರ್ಥತೆಯನ್ನ ಏನೂ ಇಲ್ಲ, ಏನಾದ್ರೂ ಬಂದ್ರು ಹೆಂಗೆ ಬಂದ್ರು ನಿಮ್ಮನ್ನ ಗುರುತಿಸ್ತೀವಿ ನಾವು. ಯಾಕೆಂದ್ರೆ ಸಮಾಜ ಸೇವಕರನ್ನ, ನಿಜವಾದ ಸಮಾಜ ಸೇವಕರನ್ನ ನಮ್ಮ ಸಮಾಜ ಮರಿತಾ ಇದೆ.
ನಮ್ಮ ಸಮಾಜ ಮರಿತಾ ಇದೆ. ಅಂತವ್ರನ್ನ ನಾವು ಮುಂದೆ ತರಬೇಕು ಸ್ನೇಹಿತರೆ. ಇವತ್ತು ಈ ಪರಶುರಾಮ್ ಮಾಂಗ್ ಅವರು ಏನು ಒಂದ್ ಎರಡು ಮಾತು ಹೇಳಿದ್ರು, ತುಂಬಾ ಖುಷಿ ಆಯ್ತು ನನಗೆ. ಇದನ್ನ ನಾನು ತಿಳಿಸ್ಲೇಬೇಕು, ಜನಕ್ಕೆ ತಿಳಿಸ್ಲೇಬೇಕು ಅನ್ನೋ ಉದ್ದೇಶ ಆಯ್ತು. ಹಾಗಾಗಿ ಸ್ನೇಹಿತರೆ, ಇವತ್ತು ಪರಶುರಾಮ್ ಮಾಂಗ್ ಅವ್ರ ಬಗ್ಗೆ ನಾನು ಅಲ್ಪ ವಿಚಾರವನ್ನ ತಿಳಿಸಿದ್ದೀನಿ. ಮುಂದಿನ ದಿನಮಾನದಲ್ಲಿ ಅವರನ್ನ ಕರೆಸಿ, ಅವರನ್ನ ಮಾತಾಡಿಸಿ, ಅವರ ಸಾಧನೆಗಳನ್ನ ನಿಮ್ ಮುಂದೆ ನಾನು ಬಿಚ್ಚಿಡ್ತೀನಿ. ದಯವಿಟ್ಟು ಇಂಥವ್ರಿಗೆ ತಾವು ಆಶೀರ್ವಾದ ಮಾಡಿ, ಸಪೋರ್ಟ್ ಮಾಡಿ, ಪ್ರೀತಿಸಿ, ಅವರು ಒಂದೊಂದು ಹಂತದಲ್ಲಿ ಹೋಗ್ರಿ. ಹಾಗಾಗಿ ತಮಗೂ ಒಳ್ಳೇದಾಗುತ್ತೆ, ನಿಮಗೂ ಒಳ್ಳೇದಾಗುತ್ತೆ. ಇಲ್ಲಿ ಅವ್ರೇನು ಕೋಟಿ ದುಡ್ಡು ಮಾಡಕ್ಕಲ್ಲ, MLA ಆಗ್ಬೇಕಂತ ಬಂದಿಲ್ಲ, MP ಆಗ್ಬೇಕು ಅಂತ ಆದ್ರೂ ಸಮಾಜ ಸೇವೆ ಮಾಡ್ತಾ ಇದ್ದಾರಲ್ಲ, ಅವರು ನಿಜವಾದ ಸಮಾಜ ಸೇವಕ. ಎಲ್ಲಪ್ಪ ರಾಜಕೀಯ ಉದ್ದೇಶ ಇಟ್ಕೊಂಡು ನಾನು ಅಷ್ಟು ದುಡ್ಡು ಕೊಟ್ಟಿದ್ ಬೇಡ. ಅವರು ವೈಯಕ್ತಿಕ ದೇಹವನ್ನ ದುಡಿಸಿ ಸಮಾಜ ಸೇವೆ ಮಾಡ್ತಾ ಇರೋದು. ಸೊ ಇಂಥವ್ರ ನಿಜವಾದ ಸಮಾಜ ಸೇವಕರನ್ನ ಗುರುತಿಸ್ಬೇಕು ಸ್ನೇಹಿತರೆ. ಇವತ್ತು ಪರಶುರಾಮ್ ಮಾಂಗ್ ಅವ್ರ ಬಗ್ಗೆ ಒಂದು ಅಲ್ಪ ಒಂದು ಪರಿಚಯ ಮಾಡಿದೀನಿ. ಮುಂದಿನ ದಿನದಲ್ಲಿ ಮತ್ತೆ ಅವ್ರನ್ನ ತೋರಿಸುವಂತ ಸಂದರ್ಭ ಬಂದ್ರೆ ಅವ್ರನ್ನ ಮತ್ತೆ ತೆರೆ ಮುಂದೆ ತರ್ತೀನಿ ಸ್ನೇಹಿತರೆ. ಇವತ್ತಿನ ಇಷ್ಟು ವಿಶೇಷ ಕಾರ್ಯಕ್ರಮ ಸ್ನೇಹಿತರೆ. ಇವ್ರ ಬಗ್ಗೆ ನಿಮ್ದು ಏನ್ ಅಭಿಪ್ರಾಯ ಅನ್ನೋದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಅದೇ ನಮ್ಗೊಂದು ಆಶೀರ್ವಾದ ಸ್ನೇಹಿತರೆ. ಮತ್ತೊಂದು ವಿಷಯ ಸುದ್ದಿಯೊಂದಿಗೆ, ಚರ್ಚೆಯೊಂದಿಗೆ ಬರ್ತೀನಿ. ನಿಮ್ಮ GK ಮಂಜುನಾಥ್, ನಮಸ್ಕಾರ. ನಾನು ಪರಶುರಾಮ್ ಮಾಂಗ್ರಿ, ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷ ಮಹಾದಿಗ ಸಮಾಜ ಸಂಘದ. ಈಗ ನನ್ನ ಮೊನ್ನೆ ನೂತನ ಜಿಲ್ಲಾಧ್ಯಕ್ಷ ಮಾಡ್ಯಾರಿ ನಮ್ಮ ರಾಜ್ಯಾಧ್ಯಕ್ಷರ ಶಂಕರ್ ಪೂಜಾರಿ ಸರ್ಗೆ. ಅವ್ರಿಗೆ ನಾ ತುಂಬಾ ಧನ್ಯವಾದ ಹೇಳ್ತೀನಿ ಸರ್. ಈಗ ನಾ ಮುಂದಿಂದ ಆಯೋಗ ಮತ್ತು ನಮ್ಮ ಸಮಾಜದ ಒಂದ ಏಳಿಗಾಗಿ ನಾವು ಯಾವ್ಯಾವ ಒಂದು ಇದು ಕರ್ನಾಟಕ ಆದಿಜಾಮದ ನಿಗಮದ ಬಗ್ಗೆ ಹೇಳ್ಬೇಕಾದ್ರ, ಈಗ ಯಾವ ಕರೆಕ್ಟ್ ಆಗಿ ನಮ್ಮ ಸಮಾಜದ ಒಂದ್ ಯಾವ್ದೋ ಇದು ಆಗಲಿ, ಅವು ಇನ್ನೂ ತನ ನಮ್ಗೆ ಜಾರಿ ಆಗಿಲ್ಲ. ಅವ ಜಾರಿ ಆಗ್ಬೇಕಂತ ನಾ ಹೇಳ್ತೇನೆ ಸರ್. ಸದಾಶಿವ ಆಯೋಗದ ಬಗ್ಗೆ ಮಾತಾಡ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವ್ರಿಗೆ ಇದನ್ನ ಆದಷ್ಟು ಜಲ್ದಿ ಬೇಗ ಜಾರಿಗೊಳಿಸ್ಬೇಕಾಗಿ ವಿನಂತಿ ನಾ ಮಾಡ್ಕೋತೀನಿ ಸರ್. ಅದ್ರ ಬಗ್ಗೆ ನಾವು ಕರ್ನಾಟಕ ಮೂಲೆಯಲ್ಲಿ ನಾವು ಹೋರಾಟ ಮಾಡಕ್, ನಮ್ಮ ಸಮಾಜ ಆಗುವ ಅನ್ಯಾಯನ ನಾವು ತಡೆ ಎತ್ತಿ ನಾವು ಹೋರಾಟ ಮಾಡ್ತೀವಿ. ಆಗ ನಮ್ಮ ಈ ನಿಗಮ ಮಂಡಳಿಯಿಂದ ಬರುವಂತ ಸೌಲಭ್ಯಗಳನ್ನು ನಮ್ಮ ಜನಗಳು ನಾವೆಲ್ಲ ನಾವು ತಲುಪಿಸ್ತೀವಿ. ಅಕಸ್ಮಾತ್ ಇಲ್ಲಿ ನಿಗಮ ಮಂಡಳಿಯವ್ರು ಆದಾತು ಇದಾತು ಅಂದ್ರ ನಾವು ಬಿಡಂಗಿಲ್ಲ. ನಮ್ಮ ಜನಗಳಿಗೆ ನಾವು ತಲುಪುವಂತ ಕಾರ್ಯಗಳು ಮಾಡಬೇಕು. ನಾವು ಮಾಡೇ ಮಾಡ್ತೀವಿ. ಅದನ್ನ ನಾವು ಬಿಡಂಗಿಲ್ಲ. ಹೋರಾಟ ಅಂತೂ ನಾವು ಬಿಡಂಗಿಲ್ಲ, ಮಾಡೇ ಮಾಡ್ತೀವಿ. ಅದರ ಸಲುವಾಗಿ ನಮ್ಮ ಶಂಕರ್ ಪೂಜಾರಿ ಅವರು ನನ್ನ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು ಮಾಡಿದ್ದಾರೆ. ಅದಕ್ಕೆ ನಾ ಅವ್ರ ವಿಶ್ವಾಸ ನಾ ಸತತ ಚಿರಋಣಿ ಇರ್ತೇನೆ. ಮತ್ತೆ ದಯವಿಟ್ಟು ನಮ್ದೆಲ್ಲಾ ನಮ್ಮ ಸಮಾಜ ಮುಖಂಡರು ನಮ್ ಬೆಂಬಲ ಇತ್ತಂದ್ರೆ ನಾವು ಹಳ್ಳಿ ಜನಕ್ಕೆ ನಾವ್ ಏನಾರ ವ್ಯವಸ್ಥೆ ಮಾಡ್ತೀವಿ. ಅದೇ ಅಕಸ್ಮಾತ್ ನಾವು ಯಾರಿಗೂ ನಾವು ಸಪೋರ್ಟ್ ಮಾಡೋಣ, ಬಿಡೋ ಇವೇನ ಅವೇನ ತಂದ ಹಿಂಗ್ ಮಾಡಿದ್ರ ಅದು ಇದು ಆಗಂಗಿಲ್ಲ. ದಯವಿಟ್ಟು ನಮ್ಗ ಅಣ್ಣ ತಮ್ಮರು ಹೇಳ್ತಾನು, ಮತ್ ನಮ್ ದಲಿತ ಮುಖಂಡರಿಗೆ ಹೇಳ್ತಾನು, ದಯವಿಟ್ಟು ನಮ್ಗೆ ಎಲ್ಲಾರು ಸಪೋರ್ಟ್ ಮಾಡ್ರಿ. ದಯವಿಟ್ಟು ಸಪೋರ್ಟ್ ಮಾಡಿ.